ಸಂತೋಷದ ನಗುವೇ ಬೇರೆ, ಕ್ರೂರತೆಯ ನಗುವೇ ಬೇರೆ, ಅಣಕದ ನಗು ಬೇರೆ, ಹೀಗೆ ಬಗೆ ಬಗೆಯ ನಗು ಅಲ್ವೇ. ಆದ್ರೆ ಇನ್ನು ಈ ಖಳಕುಳೇಶ್ವರನ ನಗು ಆದ್ರೂ ಯಾವುದು? ನೆಮ್ಮದಿಯ ನಗು, ಗೆದ್ದ ನಗು, 14 ಲೋಕವನ್ನೇ ನನ್ನ ಅಂಗೈಯಲ್ಲಿರುವಂತ ಉಗುರಿಯೋಪಾದಿಯಲ್ಲಿ ಗಡ 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 ಗಡನೆ ನಡುಗುತ್ತಿದ್ದವ ಈ ರಾವಣ. ರಾವಣ ಲೋಕ ರಾವಣ ಎಂಬುದಾಗಿ ಎಲ್ಲರೂ ಕೊಂಡಾಡುವ ಮಾತಲ್ವೇ. ರವೇ ತೈತಿ ರಾವಣ, ಅಳಿಸುವ ಎಂಬ ಕಾರಣಕ್ಕಾಗಿಯೂ ರಾವಣ, ಅತ್ತ ಎಂಬ ಕಾರಣಕ್ಕಾಗಿಯೂ ರಾವಣ. ಹಾಗಾದ್ರೆ ಮತ್ತೊಬ್ಬರ ಕಣ್ಣೀರಿನಲ್ಲಿ ನಾನು ಸಂತೋಷವನ್ನ ಕಂಡವ. ಯಾಕೆ? ನಮ್ಮದಾಗಿರುವಂತ ಈ ಲಂಕೆಯನ್ನ ವೈಶ್ಯಮನ ವಶ ಮಾಡಿಕೊಂಡು ಆಳುತ್ತಿರುವ ಕಾಲಕ್ಕೆ ನನ್ನ ಅಮ್ಮನ ಬೇಡಿಕೆಯ ಪ್ರಕಾರವಾಗಿ ಅವನ ಹೆಣತನೆಯನ್ನ ಮತ್ತೆ ಅಲಿಯುತ್ತಿರುವಂತ ರಕ್ತದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಹೆಗ್ಗುರುತು ನಮ್ಮದು. ದಶಾನನಾದಂತ ನಾನು ಅಥವಾ ದಶಕಂಠನಾಗಿರುವಂತ ನಾನು ಶಿವನಿಂದ ಅನುಗ್ರಹಕ್ಕೊಳಗಾಗಿ ರಾವಣನಾದೆ. ಆಡಳಿತ ಲಂಕೆಯಿಂದ ಸ್ವರ್ಣ ಲಂಕೆಯಾಗಿಸಿದೆ. ಆಮೇಲೆ ರಾವಣೇಶ್ವರನಾದೆ. ಇಷ್ಟೇ ಸಾಕೆ. ಅನುಗ್ರಹಕ್ಕೆ ಪಾತ್ರರಾದೆ. ಆ ಬಳಿಕ ರಾವಣನ ದಿಗ್ವಿಜಯ ಪ್ರಾರಂಭವಾಯಿತು. ಭೂಮಿಯ ಮಾನವರು ನರಜಿಗೆ ಸಮಾನ. ನಾ ಕೇಳಿದ ವರವೂ ಆಗವೆ, ಹಾಗೆ ಅಲ್ಲವೇ ಸಾವೇ ಬರಬಾರದು ಅಂತ ಕೇಳಿದಾಗ ಬ್ರಹ್ಮ ಆಗ್ಲಿಕ್ಕಿಲ್ಲ ಅಂತ ಹೇಳಿದ. ಆವಾಗ ಬ್ರಹ್ಮನಲ್ಲಿ ಕೇಳಿದ್ದು ನಾನು ನರ ಮತ್ತು ವಾನರ ಇವರನ್ನು ನುಡಿದು ಯಾರಿಂದಲೂ ಮರಣ ಬಾರದಿಲ್ಲ ಎಂದು ಕೇಳಿದೆ. ಬ್ರಹ್ಮ ತಥಾಸ್ತು ಅಂತ ಹೇಳಿದ. ನರರು ಮತ್ತು ವಾನರರು ನೊರಜಿಗೆ ಸಮಾನರು. ಹಾಗಿದ್ದ ಮೇಲೆ ದೇವಲೋಕದ ಮೇಲೆ ದಾಳಿ ಮಾಡಿದೆ. ದೇವರನ್ನು ಪಡೆದೋಡಿಸಿ ದೇವಗತ್ತುಗೆ ವಶ ಮಾಡಿಕೊಂಡೆ. ನೋಡಿ, ರಾವಣನ ಸಿಂಹಾಸನವನ್ನು ಏರುವುದಕ್ಕೆ ಅಷ್ಟದಿಕ್ಪಾಲಕರೇ ಮೆಟ್ಟಿಲು. ಆದ್ರೆ ಶಿವ ಅದರಲ್ಲಿದ್ದ ಕಾರಣಕ್ಕಾಗಿ, ನನ್ನ ಆರಾಧ್ಯ ದೇವರಾದ ಕಾರಣಕ್ಕಾಗಿ ಅವನನ್ನ ಸ್ಮರಿಸಿ ಉಳಿದವರನ್ನೆಲ್ಲ ಮೆಟ್ಟಿಲು ಮಾಡಿಕೊಂಡಿದ್ದೇನೆ. ಬ್ರಹ್ಮ ಲೋಕದ ಪಿತಾಮಹ, ನನ್ನೆದುರಿಗೆ ಪಂಚಾಂಗ ಓದುವಂತ ಸಾಮಾನ್ಯ ವ್ಯಕ್ತಿ ಆತ. ಈಗ ಇದಲ್ಲವೇ ರಾವಣನ ಸಾಮರ್ಥ್ಯ, ಇದಲ್ಲವೇ ರಾವಣನ ಯೋಗ್ಯತೆ. ಆ ಕಾರಣಕ್ಕಾಗಿ ಆಡೋ ಮಾತು ರಾವಣ ಲೋಕ ರಾವಣ. ಇಷ್ಟಕ್ಕೆ ಮುಗೀತ, ಎಲ್ಲರನ್ನ ಗೆದ್ದಿದ್ದೇನೆ ಎಂಬಂತ ವಿಶ್ವಾಸವನ್ನು ಕಡೆಯಾದ್ರೆ ತಪ್ಪಿಸಿಕೊಂಡು ಬಿಟ್ಟಾಗ ನಮಗೆ ಅಸುರರಿಗೆ ವೈರಿಯಾಗಿ ಇದ್ದವ ವೈಕುಂಠಾಧಿಪ ಅವನೇ ಶ್ರೀಹರಿ.
ನನ್ನಂತವ್ರು ಯಾರು ಇರ್ಲಿಕ್ಕಿಲ್ಲ. ಕಾಲವನ್ನ ಕಾಯ್ತಾ ಇದ್ದೇನೆ. ಹೊರೆಯನ್ನು ಹೋಗಿ ಅವನಿಂದ ನಾನು ಮನ್ನಣೆ ಪಡೆಯುತ್ತೇನೆ. ಅದಕ್ಕಾಗಿ ಕಾಲ ಕಾಯ್ತೇನೆ. ಆ ಕಾರಣಕ್ಕಾಗಿ ನಗು, ಈ ವಿಷಯಕ್ಕಾಗಿ ನಗು. ಇನ್ನೊಂದು ಮಾತನ್ನ ಹೇಳಬೇಕು. ಏನು? ನೀವಾಡುವಂತಹ ಮಾತನ್ನು ಕೇಳಿ ನಿಮ್ಮ ಮೇಲಿನ ಅಭಿಮಾನ ಎನ್ನುವುದು ಇನ್ನೂ ಹೆಚ್ಚು ಆಗ್ತಾ ಉಂಟು ಅಣ್ಣಯ್ಯ. ಕಾರಣ ಮತ್ತೇನು ಅಲ್ಲ, ಇಡೀ ರಕ್ತದ ಸಾಮ್ರಾಜ್ಯವಲ್ಲವೇ ಅಭಿಮಾನ ಪಡುತ್ತಾ ಉಂಟು. ಹೌದಣ್ಣಯ್ಯ. ನನ್ನಮ್ಮ ಯಾವತ್ತು ಆಡುವ ಮಾತು ಮಗನೊಂದು ನೀನು ಎಂಬುದಾಗಿ. ಹೌದು ಹೌದು. ನನ್ನ ನಮ್ಮ ವಂಶಕ್ಕಾಗಿ ಅಷ್ಟೇ ಅಲ್ಲ, ನಮ್ಮ ವಂಶದಲ್ಲಿ ನಿಮ್ಮಷ್ಟೇ ಎತ್ತರಕ್ಕೆ ಬೆಳೆದಂತಹ ವ್ಯಕ್ತಿ ಮತ್ತೊಬ್ಬರಿಲ್ಲ. ಅಷ್ಟು ಮಾತ್ರ ಅಲ್ಲ, ಮತ್ತೆ ನಮ್ಮ ವಂಶಕ್ಕಾಗಿ ನಿಮ್ಮ ಜೀವನವನ್ನೇ ಸವಿದವರು ಹೌದು, ಸೆವೆಸಿದವರು ಹೌದು. ಇನ್ನು ನಿಮ್ಮ ಸಾಧನೆ ಕುರಿತಾಗಿ ಹೇಳಿದರೆ ಆ ಕೈಲಾಸಗಿರಿಯನ್ನೇ ಅನುಗಿಸುವುದರ ಮೂಲಕವಾಗಿ ಹರದನ್ನು ಮೆಚ್ಚಿಸಿದವರು ತಾವಿದ್ದೀರಿ. ಸದಾ ನಿಮ್ಮ ಬಗ್ಗೆ ಯೋಚಿಸುತ್ತಾ ಇರುವ ಈ ನಿಮ್ಮ ತಮ್ಮ ವಿಭೀಷಣನಿದ್ದೇನೆ. ಹೌದು ಹೌದಲ್ವಾ? ಅಂದು ನೀವು ದಿಗ್ವಿಜಯಾರ್ಥಿಯಾಗಿ ಹೋದಂತಹ ಸಂದರ್ಭದಲ್ಲಿ ಇಲ್ಲಿಯ ಪೀಠವನ್ನ ಏರಿದವನಾದೇ ಆಗಿದ್ದೇನೆ. ಆ ಸಂದರ್ಭದಲ್ಲಿ ಕೆಲವು ವಿಷಯವನ್ನ ನಾನು ತಿಳಿದುಕೊಂಡವನಿದ್ದೇನೆ. ಏನು? ನೀವು ಹೇಳಿದ್ರಲ್ಲ, ಹರಿಯಪ್ಪನನ್ನು ಗೆಳೆದೆ ಅಂತಾದ್ರೆ ಈ ಸೃಷ್ಟಿಯಲ್ಲಿ ನನ್ನ ಎದುರಿಗೆ ಯಾರಿಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಹೌದು, ಭೂಲೋಕ. ಹೌದೌದು. ಯಾಕೆ ತಪ್ಪು? ಈ ಭೂಲೋಕದಲ್ಲಿ ನಿಮಗಿಂತಲೂ ಹೆಚ್ಚಿನಂತಹ ಪರಾಕ್ರಮವುಳ್ಳಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಒಬ್ಬ ವ್ಯಕ್ತಿ ನಿಮಗಿಂತಲೂ ಪರಾಕ್ರಮವುಳ್ಳಂತಹ
ಮೊಮ್ಮೆನಿ ತೋರವನನು ಮಡುಗದಿನ ಕುಂಭ ಕುಲದವನ ನಾನು ಈ ಧರೆಯಲ್ಲೇ ವ್ಯಕ್ತಿಯೊಬ್ಬ ಇದ್ದಾನೆ. ಹೌದು. ನಮ್ಮ ಭೂಮಿಯಲ್ಲಿ ನನಗಿಂತಲೂ ಅಧಿಕ. ಹೌದು. ಯಾವ ಪ್ರಮಾಣದಲ್ಲಿ ಅಧಿಕ ಅಂತ ಕೇಳಿದ ಉತ್ತರ ಉಂಟಾ? ಪರಾಕ್ರಮದಲ್ಲಿ ಛೇ! ದೇವತೆಗಳಿಗೆ ಎದ್ದಿದ್ದಾನವ. ಮತ್ತೆಂತ ಅಧಿಕ? ಪ್ರಚಾರದಲ್ಲಿ ಶಿವನು ಮೆಚ್ಚಿಸಿದಾನವ. ಇಲ್ಲವೇ ಮತ್ತೆಂತ ಅಧಿಕ? ಕೈಲಾಸಗೆ ಎದ್ದಿದ್ದಾನವ. ಮತ್ತೆಂತ ಅಧಿಕ? ಅಧಿಕ ನೀನು. ಹೌದಾ? ಅಂದ್ರೆ ತಲೆಯಲ್ಲೇ ಒಬ್ಬ ಇದ್ದಾನೆ ಅಂತಾದ್ರೆ ಹೇಳು. ನಮ್ಮ ವಿರೋಧಿ ಒಬ್ಬ ಆಡಿಕೊಂಡು ನನಗಿಷ್ಟು ಕ್ರೋಧ ಬರ್ತಾ ಇಲ್ವಾಗಿತ್ತು. ನಮ್ಮೊಟ್ಟಿಗಿದ್ದವ ನೀನು, ನಮ್ಮೊಟ್ಟಿಗೆ ಬಿದ್ದವ ನೀನು. ನೀನಾಡುವ ಮಾತು ಅಣ್ಣ ರಾಮಣೇಶ್ವರಗಿಂತಲೂ ಅಧಿಕ ಒಬ್ಬ ಇದ್ದಾನೆ ಅಂತ ಕೇಳಿದ್ದೇನೆ. ಯಾರವ? ಎಲ್ಲಿದ್ದಾನೆ? ಅವನನ್ನ ಗೆಲ್ಲದೆ ಇದ್ದರೆ ಅಲ್ಲ, ಅವನನ್ನ ತುಡುಕದೇ ಇದ್ದರೆ ಬ್ರಹ್ಮ ವಂಶದಲ್ಲಿ ಹುಟ್ಟಿದವನೇ ಸುಳ್ಳು. ಹೇಳು ಯಾರು? ಎನಲಿಂದ ಅಣ್ಣ ಕೇಳು, ಎನಲಿಂದ ಅಣ್ಣ ಕೇಳು. ಕೃತವೀರ್ಯ ತನುಜ ಭೂಪಾಲಕರುಳು, ಕೃತವೀರ್ಯ ತನುಜ ಭೂಪಾಲಕರುಳು. ಸರಿಯಲ್ಲ ಭುಜಗಳೊಳಗೆ ಅವರ ವಿಚಾರವನ್ನು ನಾನು ಸವಿಸ್ತಾರವಾಗಿ ಹೇಳ್ತೇನೆ. ಯಾರನೋ ಎಲ್ಲಿಯವೋ ಹೈಹಯ ವಂಶದವ. ವರ್ತಮಾನ ಕಾಲದಲ್ಲಿ ಮಹೇಶ್ವರಿ ನಗರವನ್ನು ಆಳುತ್ತಿರುವ ಮಹಿಷ್ಮತಿಯ ಅಧಿಕಾರಿ. ಹೌದು. ಹಯ್ಯಯ ವಂಶಸ್ಥ. ಕೃತವೀರ್ಯ ಹಾಗೂ ರಾಕಾವತಿಯ ಮಗ ಕಾರ್ತವೀರ್ಯ ಅರ್ಜುನ ಎನ್ನುವುದಾಗಿ. ಅಷ್ಟು ಮಾತ್ರ ಅಲ್ಲ, ಇಷ್ಟು ಅವನ ವಿಳಾಸ. ಹೌದು. ಇನ್ನು ನಮಗಿಂತಲೂ ಅಧಿಕ ಹೇಳುವುದಕ್ಕೆ ಅವನಲ್ಲಿ ಒಂದು ವಿಶೇಷತೆ ಉಂಟು. ಏನು? ಹುಟ್ಟುವಾಗ ಆತ ಕರವೀರನಾಗಿ ಹುಟ್ಟಿದ್ದಾನೆ. ಎಂತವರಿದೋ ಕತೆ ಹೇಳ್ತಾರೆ ಅಂತ ತಿಳ್ಕೊಂಡೆ. ಒಬ್ಬ ಭುಜಬಲನೇ ಇರಬೇಕು ಅಂತಾದ್ರೆ ಅವನಿಗೆ ಕೈಗಳಿರಬೇಕು. ಹೌದು. ಕರಹೀನ ಅಂಗವಿಕಲ ಕತೆ ಹೇಳ್ತಿಯಲ್ಲ ನೀನು. ಓ, ವಿಚಾರ ಎಂದು ಮುಗಿಲಿಲ್ಲ, ಮತ್ತೇನು ವಿಷಯ ಉಂಟು ಅಣ್ಣಯ್ಯ. ಹುಟ್ಟುವಾಗ ಕರವಿಹೀನನಾಗಿ ಹುಟ್ಟವನು ಸಹ ಅವನ ತಂದೆ ಹಾಗೂ ತಾಯಿ ಗುರು ದತ್ತಾತ್ರೇಯ ಸೇವೆಯನ್ನು ಮಾಡಿದ ಕಾರಣಕ್ಕಾಗಿ ಅವರ ಕೃಪೆಗೆ ಒಳಗಾದಂತಹ ಅವರು ದತ್ತಾತ್ರೇಯರು ಆತನಿಗೆ ಸಾವಿಲ್ಲದ 1000 ಭುಜಗಳನ್ನು ಕರುಣಿಸಿದ್ದಾರೆ. 1000 ಭುಜಗಳನ್ನು. ಭುಜಗಳೆಷ್ಟು? 1000 ಭುಜಗಳು. ತಲೆ ಎಷ್ಟು? ಒಂದೇ ತಲೆ. ಒಂದು ಆಕಾರ ವ್ಯವಸ್ಥೆ ಅಂತ ಇಲ್ಲದೆ ಇಲ್ಲದೆ ಇದ್ರೆ ಅಂಗ ವಿಕಲ ಅಂತ ಕರೀತಾರೆ. ಇರಬೇಕಾದಕ್ಕಿಂತಲೂ ಹೆಚ್ಚಾದ ಅಂಗ ವಿಕಾರ ಅಂತ ಕರೀತಾರೆ. ವ್ಯವಸ್ಥಿತವಾಗಿದ್ದರೆ ಅದನ್ನ ವ್ಯವಸ್ಥಿತವಾದ ಸೌಂದರ್ಯ ಅಂತ ಹೇಳ್ತೇವೆ ನಾವು. ನನಗೆಷ್ಟಲೆ? 10 ತಲೆ. ಭುಜಗಳೆಷ್ಟು? 20. ಸರಿ ಉಂಟು. 10 ತಲೆಗೆ 20 ಭುಜಗಳೇ ಬೇಕು. ಅವನಿಗೆ ಎಷ್ಟು? ಅವನಿಗೆ 1000 ಭುಜ. ತಲೆ ಎಷ್ಟು? ವಿಕಾರದ ಪರಮಾವಧಿ ಅದು. ಅವನಿ ವಿಷಯ ನಮ್ಮಲ್ಲಿ ಅಂತ ಹೇಳುದ ಒಂತಲೆಯೋ ನಾವು 10 ತಲೆಯವ. ತಲೆ ಎಷ್ಟಿದೆ ಎನ್ನುವುದು ಮುಖ್ಯ ಆಗಿರುವುದಿಲ್ಲ, ಇದ್ದ ತಲೆಯಲ್ಲಿ ಏನು ಉಂಟೆ ತಲೆ ಲೆಕ್ಕಕ್ಕೆ ಮುಖ್ಯ ಅಲ್ಲ, ಇದ್ದಿದ್ದೆಷ್ಟು ಅಂತ ಮುಖ್ಯ. ತಲೆ ಒಳಗೆ ಏನುಂಟು ಅಂತ ಬೇಕಲ್ಲ. ಯಾರಿಗಾಡುವ ಮಾತು? ನಾನು ಹೇಳಿದ ಆತನಿಗೆ ಕಡಿಮೆ ತಲೆ ಉಂಟು ಅಂತ ಹೇಳಿದ್ರಲ್ಲ. ಒಳಗೆ ಕಡಿಮೆ ಇಲ್ಲ ಅಂತ. ಅಷ್ಟು ಉಂಟು. ಯಾಕೆ ಈ ಮಾತಂದ್ರೆ ನಮ್ಮ ಒಂದೊಂದು ತಲೆ ಒಳಗೆ ಇದ್ದದ್ದು ಎಷ್ಟು?
ಅಷ್ಟು ಮಾತ್ರ ಅಲ್ಲ, ಮತ್ತೆ ಗುರು ಗರ್ಗಾಚಾರ್ಯನಲ್ಲಿ ಸಕಲ ವಿದ್ಯಾಭ್ಯಾಸವನ್ನ ಕಲಿತಂತಹ ಆತ ಹಾ. ದರೆಯ ದಿಗ್ವಿಜಯವನ್ನ ಮಾಡಿದ್ದಾನೆ. ಹಾಗಾಗಿ ಯಾಕೆ ಬರ್ಲಿಲ್ಲ? ಕಾರಣ ಉಂಟು. ಇನ್ನು ನಿಮಗೆ ಹೇಳುವುದಿಷ್ಟೇ, ಏನ್? ಹರಿಯನ್ನು ಗೆಲ್ಲುವ ಮೊದಲು ಆತನ ನೀನು ಗೆಲ್ಲಿದೆ ಅಂತಾದ್ರೆ ಆಮೇಲೆ ಹರಿಯನ್ನು ನೋಡಬಹುದು. ಹರನನ್ನು ಗೆಲ್ಲುವ ಮೊದಲು ನರನನ್ನು ಗೆಲ್ಲು. ಹಯ್ಯಯ ವಂಶಚಂದ್ರಪತಿಯನ್ನು ಸದೆ ಬಡಿವೆ, ಅನುಮಾನವೇ ಇಲ್ಲ. ಮೊದಲವ ಏನು ಅಂತ ನೋಡ್ತೇನೆ, ಅವನು ಹೆಡೆತನವನ್ನು ಮೆಚ್ಚಿ ಆಮೇಲೆ ಲಂಕೆಯನ್ನು ಸೇರಿಕೊಳ್ತೇನೆ. ಎಲ್ಲಿ ನಮ್ಮ ಚತುರಂಗಗಳು ಸೇರಿ ಸಿದ್ಧವಾಗಲಿ. ಬೇಕಷ್ಟು ಬೇಕಾಗುತ್ತಿಲ್ಲ, ಮಿತಿಯ ಸೇನೆ ಸಾಕು ನರನನ್ನ ಗೆಲ್ಲುವುದಕ್ಕೆ. ಹಳ್ಳಿಯ ವಂಶಸ್ಥನನ್ನು ಸದೆ ಹೊಡೆದು ಪರ್ವತ ಲೆಕ್ಕ. ಇಲ್ಲಿಯ ಸಂಪೂರ್ಣ ಹೊಣೆಗಾರಿಕೆ ನಿನ್ನದೆ. ಸರಿಯಾಗಿ ನೋಡಿಕೋ, ಆರತಿ ಹಿಡ್ಕೊಂಡು ನಿಂತು. ನಿಮ್ಮ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಸರಿ.